Hello friends, myself Ullas. I am student of ICCA in Davangere. We will already discuss about what that ಅಂದ್ರೆ ಏನಂದ್ರೆ ನಾವು ಹಿಂದಿನ ವಿಡಿಯೋದಲ್ಲಿ ಈಗ ಆಲ್ರೆಡಿ ನೋಡಿರೋ ಹಂಗೆ ಸಿದು ಇನ್ಸ್ಟ್ರಕ್ಷನ್ಸ್ ಮತ್ತೆ ಸಿದು ಸ್ಟ್ರಕ್ಚರ್ ಆಲ್ರೆಡಿ ನಮ್ಮ ಪ್ರಿವಿಯಸ್ ವಿಡಿಯೋದಲ್ಲಿ ನಾವು ನೋಡ್ಕೊಂಡಿದೀವಿ. ಇನ್ ದಿಸ್ ವಿಡಿಯೋ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ವೇರಿಯೇಬಲ್ಸ್, ಡೇಟಾ ಟೈಪ್ಸ್, ನೆಕ್ಸ್ಟ್ ಕಾನ್ಸ್ಟೆಂಟ್ಸ್ ಅಂದ್ರೆ ಏನಂತ ನೋಡ್ಕೊಳ್ಳೋಣ. ಫಸ್ಟ್ ನಾವು ಬಂದ್ಬಿಟ್ಟು ಇಲ್ಲಿ ವೇರಿಯೇಬಲ್ಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಇನ್ ಪ್ರೋಗ್ರಾಮಿಂಗ್ ಎ ವೇರಿಯೇಬಲ್ ಈಸ್ ಸಿಂಬಲಿಕಲ್ ನೇಮ್ ಯೂಸ್ಡ್ ಟು ರಿಪ್ರೆಸೆಂಟ್ ಡೇಟಾ ದಟ್ ಕ್ಯಾನ್ ಚೇಂಜ್ ಆರ್ ವೇರಿ. ಹಿಯರ್ಸ್ an overview of how variables are used in different context. ಇವಾಗ ಯಾವ ತರ ನಾವು ವೇರಿಯೇಬಲ್ಸ್ ನ ಇಲ್ಲಿ ನೋಡ್ಕೋಬಹುದು, ಯಾವ ತರ ನಾವು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಹೋಗ್ತಾರೆ. ಮತ್ತೆ ಸಿಂಬಲ್ಸ್ ಯಾವ ತರ ಯೂಸ್ ಮಾಡ್ಕೋಬಹುದು, ರೆಪ್ರೆಸೆಂಟ್ ಮಾಡಬಹುದು ಡೇಟಾ ಯಾವ ತರ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್ ಡೆಫಿನಿಷನ್ ನೋಡೋದಾದ್ರೆ, ಎ ವೇರಿಯೇಬಲ್ಸ್ ಈಸ್ ಸ್ಟ್ರಾಂಗ್ ಲೊಕೇಶನ್ ಡಿಫೈನ್ಡ್ ಬೈ ಎ ನೇಮ್. ನೇಮ್ ಅಂತ ಅನ್ಬೋದು, ಇಲ್ಲ ಡೆಫಿನಿಟರ್ ಅನ್ಬೋದು, ಐಡೆಂಟಿಫೈಯರ್ ಅಂತ ಅನ್ಬೋದು. ದಟ್ ಕ್ಯಾನ್ ಹೋಲ್ಡ್ ಡೇಟಾ. The value of the variables can be changed during the execution of program. ನಾವು ಡೇಟಾನ ಇಲ್ಲಿ ಹೇಳಿರಂಗೆ ವೇರಿಯೇಬಲ್ಸ್ ನ ಚೇಂಜ್ ಮಾಡಬಹುದು. ಟೈಪ್ಸ್ ಆಫ್ ವೇರಿಯೇಬಲ್ಸ್. Depending on the programming language, variables can be categorized as two types. Primitive type ಎಕ್ಸಾಂಪಲ್ ನೋಡೋದಾದ್ರೆ ಇಂಟೀಜರ್ಸ್, ಫ್ಲೋಟ್, ಕ್ಯಾರೆಕ್ಟರ್. ಕಾಂಪ್ಲೆಕ್ಸ್ ಟೈಪ್ ಎಕ್ಸಾಂಪಲ್ ನೋಡೋದಾದ್ರೆ ಅರೇ, ಲಿಸ್ಟ್, ಆಬ್ಜೆಕ್ಟ್ಸ್. ಡಿಕ್ಲರೇಷನ್ ನೋಡೋದಾದ್ರೆ ಇನ್ ಸಮ್ ಲ್ಯಾಂಗ್ವೇಜ್ ವೇರಿಯೇಬಲ್ಸ್ ಮಸ್ಟ್ ಬಿ ಡಿಕ್ಲೇರ್ಡ್ ಬಿಫೋರ್ ಯೂಸ್. ಎಕ್ಸಾಂಪಲ್ ಇಂಟೀಜರ್ ಅಂತ ತಗೊಂಡ್ಬಿಟ್ಟು ಎಕ್ಸ್ ಇಂಟೀಜರ್ ಅಂತ ತಗೊಂಡ್ಬಿಟ್ಟು ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು 5 ಅಂತ ಕೊಡ್ತಾ ಇದೀನಿ. ಸಿ ಆರ್ ಜಾವಾದಲ್ಲಿ ಈ ತರ ಕೊಟ್ಕೋಬಹುದು. ನೆಕ್ಸ್ಟ್ ವಿಲ್ ಇನ್ ಅದರ್ ವೇರಿಯೇಬಲ್ಸ್ ಆರ್ ಡೈನಾಮಿಕಲಿ ಟೈಪ್ಡ್. ಯಾವ ತರ ಅಂದ್ರೆ ಎಕ್ಸ್ ಈಕ್ವಲ್ಸ್ ಟು 5 ಇನ್ ಪೈಥಾನ್ ನಲ್ಲಿ ಈ ತರ ಬರಿತೀವಿ. ಸ್ಕೋಪ್ ನೋಡೋದಾದ್ರೆ ರೆಫರ್ಸ್ ಟು ವೇರ್ ಇನ್ ದಿ program a variables is accessible, such as within a function, globally, or classes. ನಾವು ಗ್ಲೋಬಲಿ ಆಗ್ಲಿ ಕ್ಲಾಸಸ್ ನಲ್ಲಿ ವಿತ್ ತಿಳ್ಕೊಬಹುದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಎಕ್ಸ್ ಈಕ್ವಲ್ಸ್ ಟು 10 ಅಂತ ಕೊಟ್ಟಿದೀನಿ. ಇಲ್ಲಿ ಎಕ್ಸ್ ಅನ್ನೋದು ವೇರಿಯಬಲ್ ಆದ್ರೆ 10 ಅನ್ನೋದು ವ್ಯಾಲ್ಯೂ ಆಗಿರುತ್ತೆ. ನೆಕ್ಸ್ಟ್ ಹಾಗೆ ಕೆಳಗ್ ಬಂದ್ರೆ ನೀವು ವೈ ಅನ್ನೋದು ವೇರಿಯಬಲ್ ಆಗಿದ್ರೆ 5 ಅನ್ನೋದು ವ್ಯಾಲ್ಯೂ ಆಗಿರುತ್ತೆ. ನೆಕ್ಸ್ಟ್ ಝೆಡ್ ಅನ್ನೋದು ಇನ್ನೊಂದು ಇದನ್ನ ತಗೊಂಡ್ಬಿಟ್ಟು ನಾನು ಎಕ್ಸ್ ಪ್ಲಸ್ ವೈ ನ ಸಮ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೇಳಿದ್ರಂಗೆ ನ್ಯೂ ವೇರಿಯಬಲ್ಸ್ ಆನ್ ದಿ ಸಮ್ ಆಫ್ ಎಕ್ಸ್ ಅಂಡ್ ವೈ. ಎಕ್ಸ್ ಮತ್ತು ವೈ ನ ನಾನು ಸಮ್ ಮಾಡ್ತಾ ಇದ್ದೀನಿ. ಔಟ್ಪುಟ್ ಏನ್ ಬರುತ್ತೆ ಅಂದ್ರೆ ಝೆಡ್ ಅಂತ ಹಾಕಿದಾಗ 15 ಅಂತ ಬರುತ್ತೆ. ಯಾಕೆಂದ್ರೆ ನಾವು ಇಲ್ಲಿ 10 ಪ್ಲಸ್ 5 ನ ಪ್ಲಸ್ ಮಾಡ್ತಾ ಇರೋದು, ಸಮ್ ಮಾಡ್ತಾ ಇರೋದು, ಹಾಗಾದ್ರಿಂದ 15 ಬರ್ತಾ ಇದೆ. ನೀವು ವೇರಿಯೇಬಲ್ಸ್ ಚೇಂಜ್ ಮಾಡ್ಕೊಂಡ್ರೆ ವ್ಯಾಲ್ಯೂ ಔಟ್ಪುಟ್ ಚೇಂಜ್ ಬರುತ್ತೆ. ಓಕೆ, ನೆಕ್ಸ್ಟ್ ನಾವು ಕಾನ್ಸ್ಟೆಂಟ್ ನೋಡೋಣ. ಇನ್ ಪ್ರೋಗ್ರಾಮಿಂಗ್ ಎ ಕಾನ್ಸ್ಟೆಂಟ್ಸ್ ರೆಫರ್ಸ್ ಟು ವ್ಯಾಲ್ಯೂ ದಟ್ ಕೆನಾಟ್ ಬಿ ಚೇಂಜ್ಡ್ ಡ್ಯೂರಿಂಗ್ ದಿ execution for the program. It is used to represent fixed value that remains unchanged throughout the program. Constants can be defined. ಇಲ್ಲಿ ನಾವು ವೇರಿಯೇಬಲ್ಸ್ ನ ಚೇಂಜ್ ಮಾಡಕ್ ಆಗಲ್ಲ, ಫಿಕ್ಸ್ಡ್ ವ್ಯಾಲ್ಯೂಸ್ ಇರ್ತವೆ. ಓಕೆ, ಇಂಟೀಜರ್ ಕಾನ್ಸ್ಟೆಂಟ್ ದೇರ್ ರೆಪ್ರೆಸೆಂಟ್ ಹೋಲ್ ನಂಬರ್ಸ್. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಯಾವ ತರ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಕ್ವಲ್ಸ್ ಟು 100. ನೀವು 200, 300 ಕೊಡ್ಬೋದು. ಫ್ಲೋಟ್ ಪಾಯಿಂಟ್ ಈ ಫ್ಲೋಟ್ ಅಂದ್ರೆ ಯಾವ ತರ ಅಂದ್ರೆ ಡೆಸಿಮಲ್ ನಂಬರ್ ನಲ್ಲಿ ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ 3.14 ಅಂತ ಕೊಟ್ಟಿದ್ದೀನಿ. ಇಲ್ಲಿ ನೀವೇನ್ ಬೇಕಾದ್ರೂ ಕೊಡ್ಬೋದು, ಡೆಸಿಮಲ್ ವ್ಯಾಲ್ಯೂ ನಲ್ಲಿ ಕೊಡ್ಬೇಕಷ್ಟೇ. ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂದ್ರೆ ಇವಾಗ ಕ್ಯಾರೆಕ್ಟರ್ ನ ಸಿಂಗಲ್ ಕ್ಯಾರೆಕ್ಟರ್ ನ ಕೊಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನಾನು ಎ ಅಂತ ಕೊಡ್ತಾ ಇದೀನಿ. ಬೇಡ ಅಂದ್ರೆ ನಿಮ್ಗೆ ಯಾವ ಲೆಟರ್ ಬೇಕಾಗುತ್ತೋ ಆ ಲೆಟರ್ ನೀವು ಕೊಟ್ಕೋಬಹುದು. Next, types of constants in C. Return are constants. Those are constant written directly in code like 10,
ಎ ಆರ್ ಇಲ್ಲಿ ಯಾವ ತರ ಅಂದ್ರೆ ಇಂಟಿಜರ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಫ್ಲೋಟ್ ಬರುತ್ತೆ. Defined constants that are defined using the different process per directive. For example, ನೋಡೋದಾದ್ರೆ maximum size equal to 500 ಅಂತ ಕೊಡ್ತಾ ಇದೀವಿ. Constant variables declare with a constant keywords that cannot be modified again once assigned assigned. ಒಂದ್ಸಲಿ ನಾವು ಅಸೈನ್ ಮಾಡಿದ್ರೆ ಮಾಡಿಫೈ ಮಾಡಕ್ ಬರಲ್ಲ ಅಂತ ಇದ್ದೆ. ಎಕ್ಸಾಂಪಲ್ ನೋಡೋದಾದ್ರೆ ಇಂಟ್ ಏಜ್ ಈಕ್ವಲ್ಸ್ ಟು 13 ಅಂತ ಕೊಟ್ಟಿದ್ದೀನಿ. ಹಾಗೆ ನ್ಯೂಮರಿಯೇಟೆಡ್ ಕಾನ್ಸ್ಟೆಂಟ್ಸ್ ಡಿಫೈನ್ಡ್ ಬೈ ಎ ನ್ಯೂ ಟೈಪ್. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಡೇಸ್ ನ ನಾವು ಕೊಟ್ಕೊಂಡಿದೀವಿ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಂತ. ನೀವು ಬೇಕಾದ್ರೆ ಯಾವ ತರ ಡೇ ಬೇಕಾದ್ರೆ ನೀವು ಕೊಟ್ಟಿರಬಹುದು. In C, the main declaration between a constant that defined constant is the constant is a type safe constant. Well, well defined is a process derive derive and not checked. Data type na ನೋಡೋದಾದ್ರೆ ನಾವು in programming data type define the kind of data that can stored in manipulated within a program where the here are the common type of data group ಕೂಡ in either categories. ಇವಾಗ ಇಲ್ಲಿ ಹೇಳಿದ್ರೆ some kind of defined kind of ಡೇಟಾನ ನಾವು ಸ್ಟೋರ್ ಮಾಡ್ತೀವಿ ಮ್ಯಾನಿಪುಲೇಟ್ ಆಗಿ ಅಂತ ಹೇಳ್ತೀವಿ. Primitive data type. These are the basic type of serve as the function for data strong in program ಸ್ಟೋರ್ ಇನ್ ಪ್ರೋಗ್ರಾಮ್. ಇಂಟೀಜರ್ ನೋಡೋದಾದ್ರೆ ರೆಪ್ರೆಸೆಂಟ್ ಇನ್ ಹೋಲ್ ನಂಬರ್ಸ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅದು 1 ಆಗಿರ್ಬೋದು, -1 ಆಗಿರ್ಬೋದು, 5 ಆಗಿರ್ಬೋದು, -5 ಆಗಿರ್ಬೋದು, 10 ಆಗಿರ್ಬೋದು, -10 ಆಗಿರ್ಬೋದು. ನೆಕ್ಸ್ಟ್ ಫ್ಲೋಟ್ ವ್ಯಾಲ್ಯೂ ಬಂದ್ಬಿಟ್ಟು ಡೆಸಿಮಲ್ ವ್ಯಾಲ್ಯೂ ನಲ್ಲಿ ಕೊಡ್ತಾ ಹೋಗ್ತೀವಿ. 3.4 -0.001 100.5 ಈ ತರ. ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದ್ಬಿಟ್ರೆ ಕ್ಯಾರೆಕ್ಟರ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ A Z1 ಈ ತರ ಕೊಟ್ಕೊಂತ ಹೋಗ್ತೀವಿ ಸಿಂಗಲ್ ಕ್ಯಾರೆಕ್ಟರ್. ರಿಲನ್ ಫಂಕ್ಷನ್ ರಿಪ್ರೆಸೆಂಟ್ ದಿ ವ್ಯಾಲ್ಯೂಸ್ ಟ್ರೂ ಆರ್ ಫಾಲ್ಸ್ ಅನ್ನೋದನ್ನ ಇಲ್ಲಿ ರಿಪ್ರೆಸೆಂಟ್. ವಾಯ್ಡ್ ನಲ್ಲಿ ಎ ಸ್ಪೆಷಲ್ ಟೈಪ್ ಆಫ್ ಯೂಸ್ಡ್ ಟು ಇಂಡಿಕೇಟ್ ವ್ಯಾಲ್ಯೂ ರಿಟರ್ನ್ ಟೈಪ್ ಫಾರ್ ಫಂಕ್ಷನ್ಸ್ ಓನ್ಲಿ ಈ ಕಾಮನ್ಲಿ ಯೂಸ್ಡ್ ಇನ್ C++, ಜಾವಾದಲ್ಲಿ ಮೆಥಡ್ಸ್ ನ ಯೂಸ್ ಮಾಡ್ಕೊಂಡು ರನ್ ಮಾಡ್ತೀವಿ ಎನಿಥಿಂಗ್ ಆಗಿ. ನೆಕ್ಸ್ಟ್ ಕಂಪೋಸಿಟಿವ್ ಡೇಟಾ ಟೈಪ್. ದೇ ಆರ್ ಡೇಟಾ ಟೈಪ್ ದಟ್ ಆರ್ ಮೇಡ್ ಅಪ್ ಆಫ್ ಒನ್ ಆರ್ ಮೋರ್ ಪ್ರಿವೆಂಟ್ ಟೈಪ್ಸ್. ಅರೆ ಎ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಆಫ್ ದಿ ಸಮ್ ಟೈಪ್ಸ್. ಎಕ್ಸಾಂಪಲ್ ನೋಡೋದಾದ್ರೆ ಇಂಟೀಜರ್ ಅರೆ ಅಂತ ಕೊಡ್ತಾ ಇದ್ದೀನಿ. ಸ್ಟ್ರಕ್ಚರ್ ಅಂತ ಬಂದಾಗ ಯೂಸ್ ಟು ಡಿಫೈನ್ ಡೇಟಾ ಟೈಪ್ ಅಲೋಸ್ ದಿ ಕಾಂಬಿನೇಷನ್ ಆಫ್ ಡಿಫರೆಂಟ್ ಟೈಪ್ಸ್ ವೇರಿಯೇಬಲ್ಸ್. ಎಕ್ಸಾಂಪಲ್ ನೋಡೋದಾದ್ರೆ ನೇಮ್, ಏಜ್, ಅಡ್ರೆಸ್ ಅಂತ ಕೊಡ್ತಾ ಇದೀವಿ. ಯೂನಿಯನ್ ಅಂದ್ರೆ ಸಿಮಿಲರ್ ಟು ಸ್ಟ್ರಕ್ಚರ್ ಬಟ್ ಓನ್ಲಿ ಒನ್ ಮೆಂಬರ್ ಆಫ್ ದಿ ಯೂನಿಯನ್ ಕ್ಯಾನ್ ಹೋಲ್ಡ್ ವ್ಯಾಲ್ಯೂ ಇನ್ ಗಿವನ್ ಟೈಮ್. ಸೇವ್ ಮೆಮೊರಿ ಟೈಮ್ ನಲ್ಲಿ ಸೇವ್ ಮಾಡಬಹುದು. Struct data. These are the memory observe exception of data typically include the collection of data with operations. List a collection of orders elements which can be defined different type. For example, ನೋಡೋದಾದ್ರೆ list integers or strings ಅಂತ ಹೇಳ್ಬೋದು. A collection of elements that follow the IFO first input ಫಸ್ಟ್ ಔಟ್ಪುಟ್ ಪ್ರಿನ್ಸಿಪಲ್. ನೆಕ್ಸ್ಟ್ ಕೆಳಗ್ ಬಂದ್ಬಿಟ್ರೆ LIFO ಅಂದ್ರೆ ಲಾಸ್ಟ್ ಇನ್ಪುಟ್ ಫಸ್ಟ್ ಔಟ್ಪುಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಟ್ ಅಂತ ಬಂದಾಗ ಈ ಕಲೆಕ್ಷನ್ ಆಫ್ ಯೂನಿಕ್ ಎಲಿಮೆಂಟ್ಸ್ ವಿತ್ ಆನ್ ಪರ್ಟಿಕ್ಯುಲರ್ ಆರ್ಡರ್ ನಲ್ಲಿ ಸೆಟ್ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಪೆಷಲೈಸ್ಡ್ ಡೇಟಾ ಅಂತ ಬಂದಾಗ ದಿಸ್ ಇನ್ಕ್ಲೂಡ್ಸ್ ಡೇಟಾ ಟೈಪ್ ಯೂಸ್ಡ್ ಟು ಮೋರ್ ಸ್ಪೆಷಲ್ ಪರ್ಪಸ್. A square of categories after manipulated as an array of characters or special data type. Pointers ಅಂತ ಬಂದಾಗ ಈ ವೇರಿಯೇಬಲ್ಸ್ ದಟ್ ಸ್ಟೋರ್ ದಿ ಮೆಮೊರಿ, ಅಡ್ರೆಸ್ and other variables. ನೆಕ್ಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಡೇಟಾ ಟೈಪ್. ಈ
are specific of order oriented program. Class ಅಂತ blueprint of blueprint for creating objects equals to data for the object and methods to operate on the data. Object an instead of class containing real values, null character ಅಂತ ಬರುತ್ತೆ. Represent the absence of any values. Null a special representing on value or on object after using language like Java, Script, or Java++ ಅಂತ ಬರುತ್ತೆ. Next, other type language specific. Some language includes other own specialized data types. ಇವಾಗ ಬಿಗ್ ಇಂಟೀಜರ್ ಎ ಡೇಟಾ ಟೈಪ್ ಯೂಸ್ಡ್ ಟು ಆಡ್ ವೆರಿ ಲಾರ್ಜ್ ಇಂಟೀಜರ್. ಎಕ್ಸಾಂಪಲ್ ನೋಡೋದಾದ್ರೆ ಜಾವಾದಲ್ಲಿ ಮತ್ತು ಪೈಥಾನ್ ಅಲ್ಲಿ ಬರ್ತಾ ಹೋಗ್ತದೆ. ಡೇಟಾ ಟೈಪ್ ಎ ಡೇಟಾ ಯೂಸ್ಡ್ ಟು ರಿಪ್ರೆಸೆಂಟ್ ಡೇಟಾಸ್ ಅಂಡ್ ಟೈಮ್ಸ್. ಎಕ್ಸಾಂಪಲ್ ನೋಡೋದಾದ್ರೆ ಡೇಟಾ ಇನ್ ಜಾವಾ ಸ್ಕ್ರಿಪ್ಟ್, ಡೇಟಾ ಟೈಮ್ ಇನ್ ಪೈಥಾನ್. ಈಚ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಮೆನಿ ಹ್ಯಾವ್ ವೇರಿಯೇಷನ್ ಆರ್ ಅಡಿಷನಲ್ ಡೇಟಾ ಟೈಪ್ಸ್ ಡಿಪೆಂಡಿಂಗ್ ಆನ್ ಇಟ್ಸ್ ಯೂಸಿಂಗ್ ಇಂಟೀಜರ್ ಯೂಸ್ಡ್. ಯಾವ ತರ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಸಿಂಪಲ್ ಆಗಿರೋ ಒಂದು ಪ್ರೋಗ್ರಾಮ್ ಮಾಡಿದೀನಿ ನಾನು ತೋರಿಸ್ತೀನಿ. ಈ ಹೆಡರ್ ಫೈಲ್ ನಲ್ಲಿ ಇನ್ಕ್ಲೂಡ್ stdio ಡಾಟೆಚ್ ಅಂತ ಹಾಕೊಂಡ್ಬಿಟ್ಟು ಮೀನ್ಸ್ ಬರ್ಕೊಂಡ್ಬಿಟ್ಟು ನೆಕ್ಸ್ಟ್ ನಂಬರ್ ಅನ್ನೋದನ್ನ 5 ಅಂತ ಕೊಟ್ಟಿದ್ದೀನಿ. ಇಂಟೀಜರ್ ನಲ್ಲಿ, ಫ್ಲೋಟ್ ನಲ್ಲಿ, ಒಂದು ಡೆಸಿಮಲ್ ವ್ಯಾಲ್ಯೂ ನಲ್ಲಿ ಕೊಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಯಾರೆಕ್ಟರ್ ನಲ್ಲಿ ಯು ಅಂತ ಕೊಟ್ಕೊಂಡಿದ್ದೀನಿ. ಕ್ಯಾರೆಕ್ಟರ್ ಫಸ್ಟ್ ನಾನು ಏನ್ ಪ್ರಿಂಟ್ ಮಾಡ್ತಿದ್ದೀನಿ ಅಂದ್ರೆ ಈ ಮೂರದ್ದು ಬೈಟ್ಸ್ ನ ಇಲ್ಲಿ ಪ್ರಿಂಟ್ ಮಾಡ್ತಿದ್ದೀನಿ. ಸೆಕೆಂಡ್ ಅಂತಲ್ಲಿ ಏನ್ ಮಾಡ್ತಾ ಇದೀನಿ ಅಂದ್ರೆ ಸೆಕೆಂಡ್ 3 ಸ್ಟೆಪ್ ನಲ್ಲಿ ಇಂಟೀಜರ್ದು ಎಷ್ಟು ನಾನು ಕೊಟ್ಟಿರೋ ವ್ಯಾಲ್ಯೂ ಎಷ್ಟು, ನೆಕ್ಸ್ಟ್ ಫ್ಲೋಟ್ ಇಂದ ಎಷ್ಟು, ಕ್ಯಾರೆಕ್ಟರ್ ಏನೈತೆ ಅಂತ ಇಲ್ಲಿ ಹೇಳಿದೀನಿ. ಇವಾಗ ರನ್ ಮಾಡ್ತೀನಿ. ನೀಟಾಗಿ ಇಲ್ಲಿ ಔಟ್ ಬಂದಿದೆ. 4 ಬೈಟ್ಸ್ ಇಂಟೀಜರ್, ಫ್ಲೋಟ್ ಇಂದು 4 ಬೈಟ್ಸ್, ಕ್ಯಾರೆಕ್ಟರ್ 1 ಬೈಟ್ಸ್ ಅಂತ ನಾವು ವ್ಯಾಲ್ಯೂ ಕೊಟ್ಟಿರೋದು 5 ಪ್ರಿಂಟ್ ಆಗಿದೆ ಇಂಟೀಜರ್ ನಲ್ಲಿ. ಫ್ಲೋಟ್ ನಲ್ಲಿ ಡೆಸಿಮಲ್ ವ್ಯಾಲ್ಯೂ ಕೊಟ್ಟಿದ್ವಿ, ಅದು ಪ್ರಿಂಟ್ ಆಗಿದೆ. ನೆಕ್ಸ್ಟ್ ಕ್ಯಾರೆಕ್ಟರ್ ನಲ್ಲಿ ಯು ಅಂತ ಕೊಟ್ಟಿದೆ, ಪ್ರಿಂಟ್ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ.